ಹಾಯ್ ಫ್ರೆಂಡ್ಸ್, ನಿಮ್ಮ ಹತ್ರ ಇರೋ ಹೊಸ ಬಟ್ಟೆನ ಒಂದು ಟೈಮ್ ಯೂಸ್ ಮಾಡಿ ವಾಶ್ ಮಾಡಿದ ತಕ್ಷಣ ಹಳೆ ಬಟ್ಟೆ ಥರ ಕಾಣಿಸ್ತಾ ಇದೆಯಾ? ಅದಕ್ಕೆ ಕಾರಣ ಏನು ಅಂತ ಈ ವಿಡಿಯೋದಲ್ಲಿ ಹೇಳ್ತೀನಿ. ಪೂರ್ತಿಯಾಗಿ ಈ ವಿಡಿಯೋ ನೋಡಿ. ನಮ್ಮ ಹತ್ರ ಇರೋ ಹೊಸ ಬಟ್ಟೆನ ಯೂಸ್ ಮಾಡಿ ವಾಶ್ ಮಾಡಿದ ತಕ್ಷಣ ಹಳೆ ಬಟ್ಟೆ ಥರ ಕಾಣೋಕ್ಕೆ ಕಾರಣ ನಾವು ಆ ಬಟ್ಟೆ ಮೇಲೆ ಕೊಟ್ಟಿರುವ ಕೆಲವೊಂದು ಸಿಂಬಲ್ಗಳನ್ನ ನೋಡ್ದೇ ವಾಶ್ ಮಾಡ್ತೀವಲ್ಲ, ಅದೇ ಮೇನ್ ಕಾರಣ. ನಾವು ಯೂಸ್ ಮಾಡುವ ಬಟ್ಟೆಗಳ ಮ್ಯಾನುಫ್ಯಾಕ್ಚರಿಂಗ್ ಕಂಪ್ನಿಗಳು ಆ ಬಟ್ಟೆನ ಯಾವ ಥರ ವಾಶ್ ಮಾಡಬೇಕು ಅಂತ ಲೇಬಲ್ ಮುಖಾಂತರ ಮೆನ್ಷನ್ ಮಾಡಿರುತ್ತೆ. ಅದೇ ಥರನೇ ನಾವು ಬಟ್ಟೆಗಳನ್ನ ವಾಶ್ ಮಾಡಬೇಕು. ಎಕ್ಸಾಂಪಲ್ ಆಗಿ ನಮ್ಮ ಬಟ್ಟೆಗಳ ಮೇಲೆ ಈ ಥರ ಚಿಹ್ನೆ ಇದ್ದರೆ ಅದನ್ನು ಹ್ಯಾಂಡ್ ವಾಶ್ ಮಾಡಬಹುದು ಅಂತ ಅರ್ಥ. ಅದೇ ಬಕೆಟ್ ಥರ ಚಿಹ್ನೆ ಇದ್ದರೆ ಅದನ್ನು ವಾಷಿಂಗ್ ಮಿಷಿನಲ್ಲಿ ವಾಶ್ ಮಾಡಬಹುದು. ಅದೇ ಚಿಹ್ನೆ ಇಂಟು ಮಾರ್ಕಲ್ಲಿದ್ದರೆ ಅದನ್ನು ವಾಷಿಂಗ್ ಮಿಷಿನಲ್ಲಿ ವಾಶ್ ಮಾಡಬಾರ್ದು ಅಂತ. ಈ ಚಿಹ್ನೆ ಬಂದರೆ ಬಟ್ಟೆನ ನೀರಿನಲ್ಲಿ ವಾಶ್ ಮಾಡಬಹುದು. ಈ ಥರ ಚಿಹ್ನೆ ಬಂದರೆ ಆ ಬಟ್ಟೆನ ವಾಟ್ರಿಂದ ವಾಶ್ ಮಾಡಬಾರ್ದು. ಬಟ್ಟೆಗಳ ಮೇಲೆ ಈ ಥರ ಚಿಹ್ನೆ ಇದ್ದರೆ ಆ ಬಟ್ಟೆನ ನಾವು ಹಿಂಡಬಹುದು ಅಂತ ಅರ್ಥ. ಅದೇ ಈ ಥರ ಚಿಹ್ನೆ ಇದ್ದರೆ ಆ ಬಟ್ಟೆನ ನಾವು ಹಿಂಡಬಾರ್ದು. ಬಟ್ಟೆಗಳ ಮೇಲೆ ಈ ಥರ ಚಿಹ್ನೆ ಇದ್ದರೆ ಆ ಬಟ್ಟೆನ ಬಿಸಿಲಿನಲ್ಲಿ ಒಣಗಿಸ್ಬೋದು. ಅದೇ ಈ ಥರ ಚಿಹ್ನೆ ಇದ್ದರೆ ಆ ಬಟ್ಟೆಗಳನ್ನು ಬಿಸಿಲಿನಲ್ಲಿ ಒಣಗಿಸಬಾರ್ದು. ಬಟ್ಟೆಯ ಮೇಲೆ ಈ ರೀತಿ ಸರ್ಕಲ್ ಚಿಹ್ನೆ ಇದ್ದರೆ ಆ ಬಟ್ಟೆಯನ್ನು ಡ್ರೈ ಕ್ಲೀನಿಂಗ್ ಮಾಡಬೇಕು. ಈ ರೀತಿ ಚಿಹ್ನೆ ಇದ್ದರೆ ಆ ಬಟ್ಟೆನ ಡ್ರೈ ಕ್ಲೀನಿಂಗ್ ಮಾಡಬಾರ್ದು. ಎಲ್ಲದಕ್ಕಿಂತ ಮುಖ್ಯವಾಗಿ ಈ ರೀತಿಯ ಚಿಹ್ನೆ ಇದ್ದರೆ ಆ ಬಟ್ಟೆನ ಐರನ್ ಮಾಡಬೇಕು. ಈ ರೀತಿಯ ಚಿಹ್ನೆಯಲ್ಲಿ ಒಂದು ಡಾಟ್ ಇದ್ದರೆ ಆ ಬಟ್ಟೆಯನ್ನು ಲೋ ಹೀಟಲ್ಲಿ ಐರನ್ ಮಾಡಬೇಕು. ಈ ರೀತಿಯ 2 ಡಾಟ್ನ ಚಿಹ್ನೆ ಇದ್ದರೆ ಆ ಬಟ್ಟೆಯನ್ನು ಮೀಡಿಯಂ ಹೀಟ್ನಲ್ಲಿ ಐರನ್ ಮಾಡಬೇಕು. 3 ಡಾಟಿನ ಚಿಹ್ನೆ ಇದ್ದರೆ ಆ ಬಟ್ಟೆಯನ್ನು ಹೈ ಹೀಟ್ನಲ್ಲಿ ಐರನ್ ಮಾಡಬೇಕು. ಈ ರೀತಿಯ ಚಿಹ್ನೆ ಇದ್ದರೆ ಆ ಬಟ್ಟೆಯನ್ನು ಐರನ್ ಮಾಡಬಾರ್ದು. ಈ ರೀತಿಯ ಸಿಂಬಲ್ಗಳು ನಾವು ಬಳಸುವ ಎಲ್ಲ ಬಟ್ಟೆಗಳ ಮೇಲೂ ಇರುತ್ತೆ. ನಾವು ಅದನ್ನು ನೋಡಿ ಬಟ್ಟೆನ ವಾಶ್ ಮಾಡಬೇಕು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ. ಇನ್ನಷ್ಟು ವಿಡಿಯೋಗಳಿಗಾಗಿ ನನ್ನ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.